ಈಗಾಗಲೇ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ಗೆದ್ದು ಉತ್ಸಾಹದಲ್ಲಿರುವಂತಹ ಭಾರತ ತಂಡ ಇವತ್ತು ಇಂಗ್ಲೆಂಡ್ ವಿರುದ್ಧ ಎರಡನೇ ಏಕದಿನ ಪಂದ್ಯವನ್ನ ಆಡಲಿದೆ. ಕಾರ್ಡಿಫ್‌ನಲ್ಲಿ ಈ ಪಂದ್ಯ ಇವತ್ತು ನಡೆಯಲಿದೆ. 3 ಏಕದಿನ ಪಂದ್ಯಗಳಲ್ಲಿ ಈಗಾಗಲೇ ಭಾರತ 1-0 ಮುನ್ನಡೆಯನ್ನ ಸಾಧಿಸಿದ್ದು, ಇವತ್ತಿನ ಪಂದ್ಯವನ್ನು ಗೆಲ್ಲುವ ಮೂಲಕ ಸರಣಿಯನ್ನ ಕೈವಶ ಮಾಡಿಕೊಳ್ಳುವ ಪ್ಲಾನ್ನಲ್ಲಿದೆ. ಇನ್ನು ಮೊನ್ನೆ ನಡೆದಂತಹ ಮೊದಲ ಏಕದಿನ ಪಂದ್ಯ ಬರ್ಮಿಂಗ್‌ಹ್ಯಾಮ್‌ನಲ್ಲಿ ನಡೆದಿತ್ತು. ಭಾರತೀಯ ಕಾಲಮಾನ 3:30ಕ್ಕೆ ಆರಂಭ ಆಗಿತ್ತು. ಆದರೆ ಇವತ್ತು ಕಾರ್ಡಿಫ್‌ನಲ್ಲಿ ನಡೆಯಲಿರುವಂತಹ ಎರಡನೇ ಏಕದಿನ ಪಂದ್ಯದ ಸಮಯ ಚೇಂಜ್ ಆಗಿದೆ. ಇವತ್ತು ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಮ್ಯಾಚ್ ಆರಂಭ ಆಗುತ್ತೆ. ಇನ್ನು ಮೊದಲ ಮ್ಯಾಚ್‌ನಲ್ಲಿ ಸೋತಿರುವಂತಹ ಇಂಗ್ಲೆಂಡ್ ಪಡೆ ಎರಡನೇ ಮ್ಯಾಚ್‌ನಲ್ಲಿ ಗೆಲ್ಲುವ ಉತ್ಸಾಹದಲ್ಲಿ ಕಣಕ್ಕಿಳಿಯಲಿದೆ. ಟೀಮ್ ಇಂಡಿಯಾದ ಬಗ್ಗೆ ಮಾತನಾಡೋದಾದ್ರೆ ಮೊದಲ ಪಂದ್ಯದಲ್ಲಿ ಸ್ಫೋಟಕ ಬ್ಯಾಟರ್ಸ್ ಆದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ರನ್ ಕಲೆ ಹಾಕುವಲ್ಲಿ ಫೇಲ್ ಆಗಿದ್ರು. ಈ ಪಂದ್ಯದಲ್ಲಾದ್ರೂ ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆ ಇದೆ. ಇನ್ನು ಮತ್ತೊಂದು ಕಡೆ ಬೌಲಿಂಗ್ ವಿಭಾಗದಲ್ಲಿ ಪ್ರಸಿದ್ಧ ಕೃಷ್ಣ ಅವರು ದಾಖಲೆಯೊಂದನ್ನು ಬರೆಯುವುದಕ್ಕೆ ರೆಡಿಯಾಗಿದ್ದಾರೆ. ಹೌದು, ಈ ಮ್ಯಾಚ್‌ನಲ್ಲಿ ಪ್ರಸಿದ್ಧ ಕೃಷ್ಣ 3 ವಿಕೆಟ್‌ಗಳನ್ನು ಏನಾದರೂ ಪಡ್ಕೊಂಡ್ರೆ ಏಕದಿನ ಮ್ಯಾಚ್‌ನಲ್ಲಿ 50 ವಿಕೆಟ್‌ಗಳನ್ನು ಪೂರೈಸಿದ ದಾಖಲೆಯನ್ನು ಬರೆಯಲಿದ್ದಾರೆ. ಇನ್ನು ಇವತ್ತಿನ ಭಾರತದ ಪ್ಲೇಯಿಂಗ್ 11 ಅನ್ನು ನೋಡೋದಾದ್ರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್, ಕೆಎಲ್ ರಾಹುಲ್, ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ, ಗುರ್ನೂರ್ ಬ್ರಾರ್, ಪ್ರಸಿದ್ಧ ಕೃಷ್ಣ.